ಗ್ರಾಮಾಂತರ ಪ್ರದೇಶಗಳಿಗೆ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಕೊಂಡೊಯ್ಯಲು ಹಾಗೂ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಸದುದ್ದೇಶದಿಂದ ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಪ್ರತಿ ಗ್ರಾಮೀಣ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಸ್ಥಾಪಿಸುತ್ತಿದೆ. ಪ್ರಸ್ತುತ ನಮ್ಮ ದೇಶದಲ್ಲಿ 632 ಕೃಷಿ ವಿಜ್ಞಾನ ಕೇಂದ್ರಗಳು ಇದ್ದು, ಮೊದಲ ಬಾರಿಗೆ 1964 ಪಾಂಡಿಚೇರಿಯಲ್ಲಿ ಸ್ಥಾಪನೆವಾಗಿತ್ತು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಪ್ರಸ್ತುತ 12 ಕೃಷಿ ವಿಜ್ಞಾನ ಕೇಂದ್ರಗಳು ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಕರ್ನಾಟಕದ ಪ್ರಮುಖ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು. ವಾರ್ಷಿಕಕ್ಕೆ ಸರಾಸರಿ 747 mm ಮತ್ತು 45 ದಿನ ಮಳೆ ಬೀಳುತ್ತದೆ. ಈ ಪ್ರದೇಶದಲ್ಲಿ ಫಲವತ್ತಾದ ಕೆಂಪು ಮಣ್ಣು, ಮರಳು ಮಿಶ್ರಿತ ಕೆಂಪು ಗೂಡು ಮಣ್ಣು ಇದೆ. ಈ ಪ್ರದೇಶದಲ್ಲಿ ಮುಖ್ಯ ಬೆಳೆಗಳು ರಾಗಿ, ಜೋಳ, ಕಡಲೆ, ಭತ್ತ, ಸೂರ್ಯಕಾಂತಿ, ತೊಗರಿ, ಗೋಡಂಬಿ, ತೆಂಗು ಇವು ತೋಟದ ಬೆಳೆಗಳು. ಮಾವು, ದ್ರಾಕ್ಷಿ, ಬಾಳೆ ಇವು ಹಣ್ಣಿನ ಬೆಳೆಗಳು. ಟೊಮಾಟ, ಎಲೆಕೋಸು, ಕ್ಯಾರೆಟ್ ಇವು ತರಕಾರಿ ಬೆಳೆಗಳು. ರೇಷ್ಮೆ ಮತ್ತು ಹೈನುಗಾರಿಕೆ ಇವು ಪ್ರಮುಖ ಕೃಷಿ ಪೂರಕ ಉದ್ಯಮಗಳು. ಈ ಭಾಗದ ಜಿಲ್ಲೆಯ ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ ಉದ್ದೇಶಗಳಿಗಾಗಿ ಚಿಂತಾಮಣಿಯಲ್ಲಿ ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ಮತ್ತು ಕೋಲಾರ ಜಿಲ್ಲೆಯ ರೈತರಿಗೆ ಕೃಷಿಯ ಹೊಸ ತಂತ್ರಗಳನ್ನು ತಲುಪಿಸಲು ಮತ್ತು ವಿವಿಧ ತರಬೇತಿಗಳನ್ನು ನೀಡಿ ಕೃಷಿಯ ಸಮೃದ್ಧಿ ಸಾಧಿಸಲು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇದರ ವ್ಯಾಪ್ತಿಯಲ್ಲಿ ಚಿಂತಾಮಣಿಯಿಂದ 9 ಕಿಲೋಮೀಟರ್ ದೂರವಿರುವ ಕೃಷಿ ವಿಜ್ಞಾನ ಕೇಂದ್ರ ಮಾರ್ಚ್ 2006ರಂದು ಇಂದಿನ ಕೋಲಾರ ಜಿಲ್ಲೆಯಲ್ಲಿ ಆರಂಭವಾಗಿ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದೆ. ಇದು ಕೃಷಿ ಸಂಶೋಧನಾ ಕೇಂದ್ರ ಕುರುಬೂರ್ ಫಾರ್ಮ್ ಚಿಂತಾಮಣಿ ಆವರಣದಲ್ಲಿ ಸ್ಥಾಪಿತವಾಗಿದೆ. ಕಚೇರಿ ಕಟ್ಟಡ ಸುಮಾರು 550 ಚದರ ಅಡಿ ಮತ್ತು ರೈತರ ಹಾಸ್ಟೆಲ್ ಸುಮಾರು 275 ಚದರ ಅಡಿ ಇದೆ. 10.60 ಹೆಕ್ಟೇರ್ ಕೃಷಿ. ಇದರಲ್ಲಿ ಮಾವು 7.19 ಹೆಕ್ಟೇರ್ ಬೆಳೆಯುತ್ತಾರೆ, ತೆಂಗು 5.24 ಹೆಕ್ಟೇರ್ ಬೆಳೆಯುತ್ತಾರೆ, ಹುಣಸೆ 4.78 ಹೆಕ್ಟೇರ್ ಬೆಳೆಯುತ್ತಾರೆ ಮತ್ತು ಮಿಶ್ರ ಹಣ್ಣಿನ 3.39 ಹೆಕ್ಟೇರ್. ಹಂದಿಗಳ ಸಾಕಾಣಿಕೆ ಘಟಕ, ಕ್ರಿಮಿ ಕಾಂಪೋಸ್ಟ್ ಮತ್ತು ಮಾದರಿ ಸಮಗ್ರ ವ್ಯವಸ್ಥೆ ಪ್ರದರ್ಶನ ಘಟಕಗಳು ಇವೆ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು, ಕಾರ್ಯಕ್ರಮ ಸಂಯೋಜಕರು, ಇವರ ಜೊತೆಗೆ 6 ಜನ ವಿಷಯ ತಜ್ಞರುಗಳು ಮತ್ತು ಸಹಾಯಕ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದೆ. ಕೇಂದ್ರದ ವಿಶೇಷತೆ ಎಂದರೆ ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯ ತಜ್ಞರುಗಳು ಒಂದೇ ಸೂರಿನಡಿ ಲಭ್ಯವಿದ್ದು, ರೈತರು ತಮ್ಮ ಕೃಷಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ಇರುವ ವಿಷಯ ತಜ್ಞರುಗಳೆಂದರೆ ಬೇಸಾಯ ಶಾಸ್ತ್ರ, ಮಣ್ಣು ವಿಜ್ಞಾನ, ತೋಟಗಾರಿಕೆ, ಸಸ್ಯ ಸಂರಕ್ಷಣೆ, ರೇಷ್ಮೆ ಕೃಷಿ, ಕೃಷಿ ವಿಸ್ತರಣೆ ಮತ್ತು ಗೃಹ ವಿಜ್ಞಾನ. ಇದೀಗ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ಮಂಜುನಾಥ್ ಗೌಡರವರು ಕೃಷಿ ವಿಜ್ಞಾನ ಕೇಂದ್ರದ ವಿವರಗಳನ್ನು ನೀಡುತ್ತಾರೆ. 2006ನೇ ಇಸ್ವಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ಕುರುಬೂರು ಫಾರಂನಲ್ಲಿ ಸ್ಥಾಪನೆಯಾಗಿದೆ. ಇದು ರೈತರಿಗೆ ಅನುಕೂಲವಾಗುವಂಥ ತಾಂತ್ರಿಕತೆಗಳನ್ನ ಮುಚ್ಚೋದಕ್ಕೆ ವಿವಿಧ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಿರ್ತೀವಿ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು. ಇದಲ್ಲದೆ ರೈತರ ಸಮಸ್ಯೆಗಳಿಗೆ ಪೂರಕವಾದಂಥ ಸಲಹೆಗಳನ್ನು ನೀಡೋದಕ್ಕೆ ವಿವಿಧ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿರ್ತೀವಿ. ಅಲ್ಲದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಗೆ ಸೂಕ್ತವಾದಂಥ ತಾಂತ್ರಿಕತೆಗಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ವಿವಿಧ ಆಯ್ದ ರೈತರ ತಾಕುಗಳಲ್ಲಿ ಕ್ಷೇತ್ರ ಪ್ರಯೋಗಗಳನ್ನು ಕೂಡ ಹಮ್ಮಿಕೊಳ್ತಿರ್ತೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿವಿಧ ತಾಂತ್ರಿಕತೆಗಳನ್ನು ಬಿಂಬಿಸುವಂಥ ಮಾದರಿ ಪ್ರಾತ್ಯಕ್ಷಿಕೆ ಘಟಕಗಳನ್ನು ಕೂಡ ಇಟ್ಕೊಂಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೂಕ್ತವಾದಂಥ ಸಮಗ್ರ ಕೃಷಿ ಪದ್ಧತಿ ಮಾದರಿ ತಾಕು ಒಂದು. ಇದಲ್ಲದೆ ವಿವಿಧ ಹಣ್ಣು ಬೆಳೆಗಳು, ತೋಟಗಾರಿಕೆ ಬೆಳೆಗಳು,